ಜಿ ಗಂಗರಾಜು ಅವರಿಗೆ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ಒಂದು ಡಿಲೀಟ್ ಡಾಕ್ಟರೇಟ್ ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಸರ್? ಬಹಳ ಸಂತೋಷ ಆಗ್ತಾ ಇದೆ. ಕೋಇನ್ಸಿಡೆಂಟ್ ಕೂಡ ಇದೆ ಗಂಗರಾಜುಗೆ ಗಂಗೂಬಾಯಿ. ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ನಾನು ಇದನ್ನ 2001ರಲ್ಲಿ ಶುರು ಮಾಡಿದೆ. ನನ್ನ ಈ ಥೀಸಿಸ್ ಅನ್ನ ಒಂದು ವಿಶ್ವವಿದ್ಯಾಲಯದ ಮಾನ್ಯತೆ ಪಡ್ಕೊಳ್ಬೇಕು ಅಂತ. ಅದು ಏನು ಕಾರಣಗಳು ಗೊತ್ತಿಲ್ಲ. ನಾನು ಪಕ್ವ ಆಗಬೇಕು ಅಂತ ಇರ್ಬೇಕು ಮೋಸ್ಟ್ಲಿ. ನಾನು ಸ್ವಲ್ಪ ಅಶಿಸ್ತಿನಲ್ಲಿದ್ದೆ ಆವಾಗ. ನಾನು ಸಿನಿಮಾ ವ್ಯಕ್ತಿ ಆಗಿದ್ದರಿಂದ ವಿಶ್ವವಿದ್ಯಾಲಯಗಳಲ್ಲಿ ನನಗೆ ಹೆಚ್ಚಿನ ಮಾನ್ಯತೆ ಸಿಗಲಿಲ್ಲ. ಸೊ 4-6 ವಿಶ್ವವಿದ್ಯಾಲಯಗಳಲ್ಲಿ ಇದು ತಿರಸ್ಕೃತವಾಗಿ ಆಗಿ ಹಾಗೆ ದಾಟ್ಕೊಂಡು ಕುಪ್ಪಂ ಯೂನಿವರ್ಸಿಟಿಗೆ ಹೋಗಿ ಅದು ಕೋರ್ಟಿನ ಮೆಟ್ಲೇರಿ ಏನೇನೋ ಆಗಿ ಒಂದು 18 ವರ್ಷಗಳ ವನವಾಸ. ಸೀತೆಗೆ 14 ವರ್ಷ, ಇವ್ರಿಗೆ 13 ವರ್ಷ, ನಮಗೆ 18 ವರ್ಷ ವನವಾಸ. ಈ ರೀತಿ ಕಷ್ಟಪಡ್ತಿದ್ದಾಗ ನನಗನ್ನಿಸ್ತೇನು ಅಂದರೆ ನಾನು ಪಕ್ವಾದೆ ಅಂತ ಅನ್ನಿಸ್ತು. ಸ್ವಲ್ಪ ಶೈಕ್ಷಣಿಕ ಶಿಸ್ತಿಗೆ ನಾನು ಒಳಪಡೋದಕ್ಕೆ ಇದು ಕಾರಣ ಆಯಿತು ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಅದೊಂದು ಅಚ್ಚುಕಟ್ಟಾಗಿ ಪಕ್ವವಾಗೋ ಸಮಯಕ್ಕೆ ನಮಗೆ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿಯಿಂದ ಒಂದು ಆಫರ್ ಬಂತು. ಅಲ್ಲಿನ ಕುಲಪತಿಗಳು ಶ್ರೀ ನಾಗೇಶ್ ಬೆಟ್ಕೋಟೆ ಅವರು ನನ್ನ ಈ ಎಲ್ಲ ತಾಪತ್ರೆ ದೂರದಿಂದ ನೋಡಿದರು. ಅವರು ಸ್ಥಾನಕ್ಕೆ ಬಂದ ಕೂಡಲೇ ನನಗೊಂದು ಪತ್ರ ಬರೆದು ಒಂದು ಫೋನ್ ಮಾಡೋದು, ದಯವಿಟ್ಟು ಇಲ್ಲಿ ಬನ್ನಿ, ನಿಮ್ಮ ಅಭಿಪ್ರಾಯ ಏನು ಹೇಳಿ. ನಾನು ಈ ಥರ ಹೇಳಿದೆ, ನೀವು PhD ಮಾಡೋದು ಬಿಡಿ, ಒಂದು ಡಿಲೀಟ್ ಥೀಸಿಸ್ ಮಾಡಿ, ಇಲ್ಲಿ ಅನುಕೂಲ ಇದೆ. ಅವರು ನಾವು ಪರ್ಮಿಷನ್ ಕೊಟ್ಟರು, ಮತ್ತು ಅದಕ್ಕೆ ಬೇಕಾದಂಥ ಅನುಕೂಲಗಳನ್ನು ಕೊಟ್ಟರು. 2 ವರ್ಷ ಸಮಯ ಕೊಟ್ಟರು. ನಾನು ನಿಷ್ಠೆಯಿಂದ ಈಗಾಗಲೇ ಸಿದ್ಧಪಡಿಸಿದ್ದನ್ನು 2 ವರ್ಷದಲ್ಲಿ ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ. ಅವರು ತುಂಬ ಸಂತೋಷಪಟ್ಟು ಅದಕ್ಕೆ ಒಂದು ಮಾನ್ಯತೆ ಕೊಟ್ಟು ಸುಮ್ಮನೆ ಆಗಲಿಲ್ಲ. ಇದು ತುಂಬ ಅಗತ್ಯವಾದ ವಿಷಯ ಇದು. ಯಾಕಂದರೆ ಸಂಗೀತದ ಜೊತೆಯಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ನ ಬ್ಲೆಂಡ್ ಮಾಡ್ತಾ ಇರೋ ಯೂನಿವರ್ಸಿಟಿ ನಮ್ಮದು. ಒಂದು ಹಿಮಾಲಯ, ಒಂದು ಬುಡಕಟ್ಟು, ಎರಡನ್ನೂ ಬ್ಲೆಂಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಕೋರ್ಸ್ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಸಿಂಡಿಕೇಟ್ ಫಾರ್ಮ್ ಮಾಡಿ, BOS ಫಾರ್ಮ್ ಮಾಡಿ, 5ನೇ ಸಂಗೀತ ಶಾಸ್ತ್ರದಿಂದ ಕೆಲವು ಕೋರ್ಸ್ಗಳನ್ನು ನಮಗೆ ಪಠ್ಯಗಳಾಗಿ ಕೊಟ್ಟು ಮಾನ್ಯತೆ ಕೊಟ್ಟಿದ್ದಾರೆ. ಹಾಗಾಗಿ 20 ವರ್ಷಗಳ ಈ ಪ್ರಯಾಣ, ಅವರು ಕೊಟ್ಟ ಈ ಥೀಸಿಸ್ ಸಬ್ಮಿಷನ್ ಡಿಲೀಟ್ ಪದವಿಯ ಪ್ರದಾನದಿಂದ ಖುಷಿಯಾಯಿತು. ಐ ಆಮ್ ವೆರಿ ಹ್ಯಾಪಿ. ಸರ್, ದೇಸಿ ಸಂಗೀತವನ್ನು ಎಲ್ಲೆಡೆ ಪಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಹೊರಟಿರುವಂಥದ್ದು. ಎಲ್ಲೋ ಒಂದು ಕಡೆ ನಾನು ಚಿಕ್ಕಂದಿನಲ್ಲಿದ್ದಾಗ ತುಂಬ ಜಾನಪದ ಹಾಡುಗಳನ್ನ ಕೇಳ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಜನಪದ ಹಾಡುಗಳು ಅವೆಲ್ಲ ಕಣ್ಮರೆ ಆಗಿದೆ ಅಂತ ಅನಿಸುತ್ತೆ ಸರ್. ಈಗ ಎಲ್ಲೂ ಕೇಳೋದಕ್ಕೂ ನಮಗೆ ಟೈಮು ಇರೋದಿಲ್ಲ ಅಂತ ಅಂದ್ಕೊಳ್ಳಿ. ಸ್ಪೆಷಲಿ ಜೊತೆಗೆ ನಾವು ಎಲ್ಲೇ ಇದ್ರೂ ಮೊದಲೆಲ್ಲ ಹಾಡು ಅದಾಗದೇ ಕೇಳಿಸ್ತಾ ಇತ್ತು ಎಲ್ಲೋ ಒಂದು ಕಡೆ, ಯಾರ ಮನೆಯಲ್ಲೂ ಆಗಲಿ. ಈಗ ಅದು ಕಣ್ಮರೆ ಆಗಿರುವಂಥದ್ದು. ನೀವು ಅದಕ್ಕೆ ಈ ರೀತಿ ಒಂದು ಪ್ರಯತ್ನ ಮಾಡಿರೋದಿಲ್ಲ ಸರ್? ನೀವು ಎಕ್ಸಾಕ್ಟಾಗಿ ನೀವು ನೋಟ್ ಮಾಡಿದ್ರೆ, ಯಾಕೆಂದರೆ ಸಂಗ್ರಹ ರಾಶಿ ಆಗ್ಬಿಟ್ಟಿದೆ. ಅಂದರೆ ಹಾಡೋರಿಲ್ಲ, ಕ್ರಿಯೇಟ್ ಮಾಡೋರಿಲ್ಲ, ಆದರೆ ಸಂಗ್ರಹ ಇದೆಯಲ್ಲ, ಎಲ್ಲ ವಿಶ್ವವಿದ್ಯಾಲಯಗಳು, ಎಲ್ಲ ಸಂಶೋಧಕರು, ಎಲ್ಲ ತಜ್ಞರು ಸಂಗ್ರಹದ ರಾಶಿ ಇಟ್ಟಿದ್ದಾರೆ. ನೀವು ನಂಬಲ್ಲ, 1257 ಸಂಶೋಧನಾ ಗ್ರಂಥಗಳು ಈ ಜನಪದ ವಿಭಾಗದಲ್ಲಿ ನಡೆದಿದೆ. ನಾನು ಈ ಥೀಸಿಸ್ ಮಾಡ್ತಿದ್ದಾಗ ಅದನ್ನೆಲ್ಲ ಆ ಮಾರ್ಗಸೂಚಿಯನ್ನು ನೋಡ್ತಾ ಇದ್ದೆ. ಎಲ್ಲರೂ ಸಂಶೋಧನೆ ಮಾಡಿ ಸಂಗ್ರಹ ಮಾಡಿ ಲಾಟ್ ಮಾಡಿಟ್ಟಿದ್ದಾರೆ. ಒಂದೇ ಒಂದು ಸಂಶೋಧನೆ ಕೂಡ ಸಂಗೀತದ ವಿಭಾಗದಲ್ಲಿ ಆಗಿರಲಿಲ್ಲ. ಅಂದರೆ ಎಲ್ಲ ಸಾಹಿತ್ಯ ಪ್ರಕಾರಗಳು ಇದೆ, ಆದರೆ ಅದರ ಸಂಗೀತ, ಅದ್ರ ಕುರಿತ ಧ್ವನಿ ವಿಜ್ಞಾನ, ಅದ್ರ ಕುರಿತು ಯಾರು ಮಾಡಿರಲಿಲ್ಲ. ನನಗನ್ನಿಸ್ತು, ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಯಾವಾಗಲೂ ನನಗೆ ಒಂದು ಹೊಸದು ಸಿಗುತ್ತೆ ಅನ್ನೋದು. ಹಾಗಾಗಿ ಆ ಸಂಗ್ರಹ ನೋಡ್ತಿದ್ರೆ ಏನು ಅನಿಸ್ತು ನನಗೆಂದರೆ, ಈ 5ನೇ ಶಾಸ್ತ್ರದ ಜೊತೆಯಲ್ಲಿ ಆ ಸಂಗ್ರಹದಲ್ಲಿರೋ ಮುತ್ತುರತ್ನಗಳೆಲ್ಲ ತೆಗೆದು ಪಟ್ಟಿಗಳನ್ನು ಮಾಡಿ, ಕಲಿಕೆ ಆರಂಭದಲ್ಲೇ ನಾವು ಇದನ್ನು ಮಕ್ಕಳಿಗೆ ಕಲಿಸ್ತಾ ಹೋದರೆ ಏನಾಗುತ್ತೆ, ಸಮಾಜದಲ್ಲಿ ಮುಂದೆ ಇದು ಒಳ್ಳೆ ಮೌಲ್ಯವನ್ನು ಪಡ್ಕೊಳ್ಳುತ್ತೆ. ಮತ್ತು ಅದು ರೂಪಕ ಚಕ್ರವರ್ತಿಗಳು ಅಂತಾರೆ ಜನಪದರನ್ನ. ಅವರು ಕಂಡಿದ್ದನ್ನೆಲ್ಲ ಹಂಗಾಗಿ ಹಾಡಿದ್ದಾರೆ. ಅವರೇನು ವಿವೇಕದಿಂದ ಹಾಡಿದ್ದಲ್ಲ, ಸ್ವಭಾವೋಕ್ತಿ ಹೃದಯದಿಂದ ಬಂದಿದ್ದನ್ನು ಹಾಡಿದ್ದಾರೆ. ಸೊ ಅಂಥ ರೂಪಕ ರತ್ನಗಳು 5ನೇ ಶಾಸ್ತ್ರದ ಮುಖಾಂತರ ವರ್ಲ್ಡ್ ಫೇಮಸ್ ಮಾಡುವಂಥ ಕಾಲ ಬಂದಿದೆ. ಮತ್ತು ಎಜುಕೇಷನ್ ಫೀಲ್ಡ್ ಕೂಡ ಇದನ್ನು ಕಳಿಸ್ತಾ ಇದ್ದೀವಿ. ಅಲ್ಲಿಂದ ಕೂಡ ಇದು ಅವರ ಹಂಬಲನೆಲ್ಲ ತುಂಬುತ್ತೆ ಅಂತ ಅನಿಸ್ತೇನೆ. ಕರ್ನಾಟಕದಲ್ಲಿ ಸಂಗೀತವನ್ನ ಇಷ್ಟಪಡುವ ಪ್ರತಿಯೊಬ್ಬರಿಗೂ, ಪ್ರೀತಿಸುವ ಪ್ರತಿಯೊಬ್ಬರಿಗೂ ಗುರುಗಳು ನೀವು. ಸೊ ತುಳಸಿ ಕಟ್ಟೆಯ ಅಕ್ಕಿಪೇಟೆ ಹುಡುಗನಿಗೆ
ಗುರುಗಳು ಯಾರು ಸಂಗೀತದಲ್ಲಿ ಅಂತ ನನ್ನ ಒಂದು ಇನ್ನೊಂದ್ಸರಿ ಚೆನ್ನಾಗಿದೆ. ಅಕ್ಕಿಪೇಟೆಯ ತುಳಸಿ ಕಟ್ಟೆಯ ಅಕ್ಕಿಪೇಟೆಯ ಹುಡುಗನಿಗೆ ಈ ಸಂಗೀತದಲ್ಲಿ ಜ್ಞಾನ ಬರೋದಕ್ಕೆ ಗುರುಗಳು ಯಾರು, ಸ್ಫೂರ್ತಿ ಯಾರು ಅಂತ. ಮೊದಲು ತಂದೆಯಿಂದ ನನಗೆ ಇದು ಜನ್ಮದತ್ವವಾಗಿ ಬಂದದ್ದು. ತಂದೆ ಒಳ್ಳೆಯ ಗರಡಿ ಆಳು. ಅವ್ರ ಹೆಸರು KH ಗೋವಿಂದರಾಜು ಅಂತ, ಗಿರ್ಕಿ ಚಡಾವ್ ಗೋವಿಂದರಾಜು ಅಂತ ಕರೆಯೋರು ಅವ್ರನ್ನ. ಅವರು ಒಳ್ಳೆ ಗಾಯಕರು, ಒಳ್ಳೆ ನಟರು. ನಟ ಭಯಂಕರ ಗಂಗಾಧರ ರಾಯರು ಅಂತ ಒಬ್ಬರಿದ್ರು, ಅವ್ರ ಶಿಷ್ಯರವರು. ಅವರು ಚೆನ್ನಾಗಿ ಹಾಡ್ತಾ ಅಭಿನಯಿಸ್ತಾ ಇದ್ದಂಥ ಆ ಪ್ರತಿಭೆ ನಮ್ಮ ಮನೆ ಮಂದಿಗೆಲ್ಲ ಹರಿದು ಬಂತು. ನನಗೆ ಸ್ವಲ್ಪ ಹೆಚ್ಚಿಗೆ ಬಂತು. ಅವರು ನನ್ನನ್ನು ಜಗತ್ ಪ್ರಖ್ಯಾತಿ ಆಗೋ ಅಂತ ಹುರಿದುಂಬಿಸೋರು. ಹಾಡಿನಲ್ಲಿ ಆಗಬೇಡ, ನೀನು ಕಸ ಗುಡಿಸಿದ್ರು ಕೂಡ ನಂಬರ್ 1 ಆಗಬೇಕು ಅಂತ ನನ್ನ ಹುರಿದುಂಬಿಸೋರು. ಅಲ್ಲಿಂದ ಬಂದ ಈ ಸಂಗೀತದ ದಮನಿಗಳು ತುಂಬ ಕೆಲಸ ಮಾಡ್ತಾಯಿತ್ತು. ನಮ್ಮ ಅಣ್ಣ ಬಾಲಕೃಷ್ಣ ಅಂತ ಕೇಳಿದ್ದೀರ, ನೀನಾ ಭಗವಂತ ಅಂತ ಒಂದು ಹಾಡಾಡಿದ. ಆತ ಭಾಳ ಶಿಸ್ತಿನ ವ್ಯಕ್ತಿ ಮತ್ತು ಆತನಿಗೆ ಕಂಠದಲ್ಲೇ ಶ್ರುತಿ ದೈವದತ್ವವಾಗಿ ಬಂದಿತ್ತು. ಆತ ಹಾರ್ಮೋನಿಯಂ ಪೇಟಿಗೆ ಇಲ್ಲದೇನೆ ಯಾವ ಶ್ರುತಿಯಲ್ಲಿ ಬೇಕಾದ್ರೆ ಹಾಡೋನು. ಹಾಡಿದ ಮೇಲೆ ಶ್ರುತಿ ಹಿಡಿದ್ರೆ ಕರೆಕ್ಟಾಗಿ ಮ್ಯಾಚ್ ಆಗೋದು, ಅಷ್ಟೊಂದು ಶ್ರುತಿ ಜ್ಞಾನ ಆತನಿಗೆ. ಸೊ ಆತ ನನ್ನ ಮೊದಲ ಸ್ಫೂರ್ತಿ. ಅದಾದಮೇಲೆ ನನಗೆ ಶಿವರಾಮ್ ಅಂತ ಹಾರ್ಮೋನಿಯಂ ಮಾಸ್ಟ್ರು ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿ ಸಂಗೀತದ ಮಿತ್ತನ್ನು ಹೊಡೆದು ಹೇಳಿದವರು. ಅಂದರೆ ಹೇಗೆ ನಿಮಗೆ ಒಂದು ಸ್ವಲ್ಪ ಡೀಟೇಲ್ ಹೇಳ್ತೀನಿ. ಅವ್ರ ಮನೆಗೆ ಪ್ರತಿ ಭಾನುವಾರ ಹೋಗ್ತಾಯಿದ್ವಿ. ಬೆಳಗ್ಗೆ 5 ಗಂಟೆಗೆ ಹೋಗ್ತಿದ್ರೆ 6 ಗಂಟೆಗೆ ರೀಚ್ ಆಗ್ತಿದ್ದೆ. ವಿಧಾನಸೌಧ ಹತ್ರ ವಾಕಿಂಗು ಫುಲ್ ರೌಂಡ್ ಹೊಡಿಯೋರು. 5 ರೌಂಡ್ ಹೊಡೆದಾದ್ಮೇಲೆ ಅವ್ರ ಮನೆಗೆ ಕರ್ಕೊಂಡೋಗಿ ತಿಂಡಿ ತೀರ್ಥ. ಅದಾದಮೇಲೆ ಪೆಟ್ಟಿಗೆ ಇಟ್ಕೊಂಡು ಒಂದು ರಾಗ, ನೋಡಪ್ಪ ಇದು ಶಂಕರಾಭರಣ, ಇಂತಿಂಥ ಸ್ವರ, ಇದರಲ್ಲಿ ಈ ಎಕ್ಸಸೈಸ್ ಆಯಿತಾ, ಕಲಿಸ್ಬಿಡೋರು, ಹೋಗ್ಬಿಡ್ತಿದ್ವಿ. ನೆಕ್ಸ್ಟ್ ವೀಕ್ ಶಂಕರಾಭರಣ ಆಯ್ತಾ, ಹಾಡು ತೋರಿಸ್ತಿದ್ರೆ ಒಂದು ಸ್ವರ ಚೇಂಜ್ ಮಾಡ್ಕೊ, ಓಕೆ, ಚಿಕ್ಕರಿ ಚೇಂಜ್ ಮಾಡ್ಕೊ, ಇದೊಂದು ರಾಗ. ನೆಕ್ಸ್ಟ್ ವೀಕ್ ಹೋಗು, ಇನ್ನೊಂದು ವಾರ ಬಂದರೆ ಇನ್ನೊಂದು ಬಂದರೆ ಆ ತೆಗೆದಾಕ್ಬಿಟ್ಟು ಗಾ ಚಿಕ್ಕದು ಮಾಡ್ಕೊ, ಹೋಗ್ಬಿಡು, ಇನ್ನೊಂದು ವಾರ. ಹೀಗೆ 6 ತಿಂಗಳು ನನಗೆ ಒಂದೊಂದು ಸ್ವರ ಬದಲಾಯಿಸೋದು, ಒಂದೊಂದು ರಾಗ ಅಭ್ಯಾಸ ಮಾಡೋದು. ಅಂದರೆ ಸಂಗೀತ ಕಲಿಕೆ ಅದೊಂದು ದೊಡ್ಡ ಮಿತ್ತು. ಭಾಳ ಸಾಧನೆ ಬೇಕು, ಧೈರ್ಯ ಬೇಕು, ಶ್ರದ್ಧೆ, ಇದೆಲ್ಲ ಇರೋದು. ಭಾಳ ಅವ್ರು ಸಿಂಪಲ್ ಮಾಡೋರು. ಸಿಂಪಲ್ ಮಾಡಿ 72 ಮೇಳಕರದ ರಾಗಗಳನ್ನ ನನಗೆ 1 ವರ್ಷದಲ್ಲಿ ಪರಿಚಯ ಮಾಡಿಸ್ತಾರೆ. ವಿ ಮೇಡ್ ಸಿಂಪಲ್. ನನಗೆ ಇವತ್ತು ಅವ್ರು ಕಲಿಸಿದ ಮೆಥಡ್ ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಅಂದರೆ ನೀನು ಹೇಳ್ದಲ್ಲ, ನಾನು PUC ನಿಂತೋಯ್ತೆ ಅಂತ ಹುಡುಗರಿಗೆ, ಕೆಳವರ್ಗಗಳಿಂದ ಬಂದವ್ರಿಗೆ ಈ ಮೆಥಡಾಲಜಿ ಭಾಳ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಅವರು ಕಲಿಯೋಕ್ಕೆ ಹೆದರ್ಕೊಂಡ್ಬಿಡ್ತಾರೆ. ಏನೋ ಸ್ವರಜ್ಞಾನ ಅದು ಇದು ಭಯ ಆಗ್ಬಿಡುತ್ತೆ. ಅದ್ರ ಬದಲು ಸಿಂಪಲ್ ವೇನಲ್ಲಿ ಹೇಳ್ಕೊಡ್ಬೇಕು. ನಾನು ಇದನ್ನು 5ನೇ ಸಂಗೀತ ಶಾಸ್ತ್ರದಲ್ಲಿ ಅಳವಡಿಸಿದ್ದೀನಿ.